ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಮುಧೋಳದಲ್ಲಿ 7 ವರ್ಷಗಳ ನಂತರ ರನ್ನ ವೈಭವ ನಡೀತಾ ಇದೆ. ಫೆಬ್ರವರಿ 22, 23, 24ರಂದು ನಡೀತು. ರನ್ನ ವೈಭವಕ್ಕೆ ನಮ್ಮ ಮುಧೋಳ ಒಂದು ರೀತಿ ಮದುಮಗಳಂತೆ ರೆಡಿಯಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದರು. ನಾನು ನಿಮಗೆ ಅದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ಒಂದು ಸತಿ ನೋಡ್ಕೊಂಡು ಬನ್ನಿ. ಲೈಟಿಂಗ್ಸಲ್ಲಿ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ನಾವು ಈ ರನ್ನ ಸರ್ಕಲಿಂದ ನಾವೀಗ ರನ್ನ ಕ್ರೀಡಾಂಗಣಕ್ಕೆ ಹೊರಟ್ವಿ. ದಾರಿಯುದ್ದಕ್ಕೂ ಲೈಟಿಂಗ್ ಇಷ್ಟು ಚೆನ್ನಾಗಿತ್ತು ಅಂದರೆ ಲೈಟಿಂಗು ನೋಡೋಕ್ಕೆ 2 ಕಣ್ಣು ಕೂಡ ಸಾಲಿತ್ತು. ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ನೋಡಿ, ತುಂಬ ಚೆನ್ನಾಗಿತ್ತು. ಒಳಗಡೆ ಬಂದು ನಾವಿಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು ಮೇಳನ ಮಾಡಿದ್ರು, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡೋಕೆ ಅಂದ್ರೆ ಇಷ್ಟು ಚೆನ್ನಾಗಿತ್ತು. ಕಲ್ಲಂಗಡಿ ಹಣ್ಣಿನಲ್ಲಿ ವಿಧ ವಿಧವಾದಂತಹ ಚಿತ್ರಗಳನ್ನು ಬಿಡಿಸಿದ್ರು ನೋಡಿ, ಇಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಗಾಂಧೀಜಿ, ಗಣಪತಿ ಚಿತ್ರ ಬಿಡಿಸಿದ್ದಾರೆ, ಸರಸ್ವತಿ ಇದೆ, ಫ್ಲವರ್ ಡಿಸೈನ್ಸ್ ಇದೆ, ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕೂಡ ಬಿಡಿಸಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ. ಪುನೀತ್ ರಾಜ್ಕುಮಾರ್ನ ಕೂಡ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇದೆಲ್ಲ ಕಲ್ಲಂಗಡಿ ಹಣ್ಣಿನಲ್ಲೇ ಮಾಡಿದ್ದು ನೋಡಿ. ಈ ಫ್ಲವರ್ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಫ್ಲವರ್ಸ್ ಕೂಡ ನ್ಯಾಚುರಲ್ ಫ್ಲವರ್ಸ್ ಇದೆ, ಯಾವುದು ಪ್ಲಾಸ್ಟಿಕ್ ಅಲ್ಲ. ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಸ್ವಲ್ಪ ವಾಟರ್ ಫಾಲ್ಸ್ ಟೈಪು ಮಾಡಿದರು. ಇದು ಕವಿ ರನ್ನ ಅವ್ರದ್ದು ಮೂರ್ತಿ, ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಏನೇನು ಫ್ಲವರ್ಸ್ ಇದೆ, ಯಾವುದು ಆರ್ಟಿಫಿಷಿಯಲ್ ಫ್ಲವರ್ಸ್, ರಿಯಲ್ ಫ್ಲವರ್ಸೇ ನೋಡಿ, ತುಂಬ ಚೆನ್ನಾಗಿತ್ತು. ರನ್ನನ ಗದಾ ಇದೆ ಅಲ್ಲ, ಸಾಹಸ ಭೀಮ ವಿಜಯ, ಅದನ್ನು ಹಾಕಿದ್ರು. ಹಾಗೆ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬುದ್ಧ, ಬಸವಣ್ಣ ಹಾಗೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಕೂಡ ಮಾಡಿದ್ರು ನೋಡಿ. ತುಂಬ ಚೆನ್ನಾಗಿದೆ ಫ್ಲವರ್ಸ್, ಒಂದೊಂದು ರೀತಿ ಇದೆ ಫ್ಲವರ್ಸು, ತುಂಬ ಕಲರ್ಫುಲ್ ಆಗಿತ್ತು. ಇದು ಮುಧೋಳ್ ನಾಯಿಗಳು, ಮುಧೋಳು ನಾಯಿಗೆ ಫೇಮಸ್ ಅಲ್ವಾ, ಸೊ ಇದು ಕೂಡ ಈ ರೀತಿ ಸ್ಟ್ಯಾಚುನ ಮಾಡಿಟ್ಟಿದ್ರು. ಇದು ಮಧ್ಯ ಫ್ಲವರ್ ನಂಗೆ ತುಂಬ ಇಷ್ಟ ಆಯಿತು. ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಆಗ ಅನುಶ್ರೀ ಅವರು ಕೂಡ ಬಂದಿದ್ರು. ಏನ್ರಿ ಜನ ಸಾಗರ ಇದು, ಯಾರು ಮನೇಲಿ ಇಲ್ವೇ ಇಲ್ವಾ ಮುಧೋಳದಲ್ಲಿ? ಎಲ್ಲ ರನ್ನ ವೈಭವಕ್ಕೆ ಬಂದ್ಬಿಟ್ಟಿದ್ದೀರಾ? ಎಷ್ಟು ಜನ ಸೇರಿದ್ದೀರಾ? ಕೈ ಎತ್ತಿ ನೋಡೋಣ. ಅರೆ ಶಾಬಾಷ್, ಒಡಿಶಾಗೆ ಆಗಿ ಮಜ್ಜಿಗೆ. ಏನ್ರಿ ಉತ್ತರ ಕರ್ನಾಟಕದ ಪವರು, ಏನ್ರಿ ಉತ್ತರ ಕರ್ನಾಟಕದ ಕದರು. ಸ್ವಾಗತಿಸ್ತಾರೆ, ಮಡ್ಲು ತುಂಬಿ ಸೀರೆ ಕೊಟ್ಟು ಯಾವಾಗ್ಲೂ ಕಳಿಸ್ತಿರ್ತಾರೆ. ಸೊ ಮತ್ತೆ ಮುಧೋಳಕ್ಕೆ ಬರೋದಂದ್ರೆ ನಮ್ಮ ತಾಯಿ ಮನೆಗೆ ಬಂದಷ್ಟೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಲ್ಲಿ ಯಾರೋ ನಮ್ಮ ಅಪ್ಪು ಸರ್ ಫೋಟೋನ ನಂತರ ರಾಜೇಶ್ ಕೃಷ್ಣನ್ ಅವರು ಸಾಂಗ್ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟಿಗೆ ಅವರು ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಆ ಸಾಂಗ್ನ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಂತರ ಅವರು ಉಸಿರೇ ಕೂಡ ಸಾಂಗ್ನ ಹಾಡಿದರು. ಹಾಗೆ ಇಲ್ಲಿ ರನ್ನ ರಥಗಳೆಲ್ಲ ನಿಂತಿತ್ತು, ಇದ್ರದ್ದು ಕೂಡ ಒಂದಿಷ್ಟು ವಿಡಿಯೋಸ್ನ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ವಿಜಯ್ ಪ್ರಕಾಶ್ ಸರ್ ಕೂಡ ಬಂದಿದ್ದು, ಅವರು ಕೂಡ ಕೆಲವೊಂದಿಷ್ಟು ಸಾಂಗ್ಗಳನ್ನು ಹಾಡಿದರು. ಹಾಗೆ ಬೊಂಬೆ ಹೇಳೋದಕ್ಕೆ ಅವರು ಫೇಮಸ್ ಸಾಂಗ್ ಕೂಡ ಹಾಡಿದರು.
ಅವರೇ ಅವಳ ರಾಜಕುಮಾರಿ. ಇಲ್ಲಿರುವಂತಹ ಎಲ್ಲ ರಾಜಕುಮಾರಿಯರಿಗೆ, ನನ್ನ ಸಿಸ್ಟರ್ಸ್ಗೆ ರಾಜಕುಮಾರಿ, ಅವರೇ ರಾಜಕುಮಾರ. ಹಾಗೆ ರಚಿತಾ ರಾಮ್ ಮೇಡಮ್ ಕೂಡ ಬಂದಿದ್ರು. ಖುಷಿ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ, ಮುಧೋಳಿಗೆ ನನ್ನ ಕರ್ಸ್ಕೊಂಡಿದ್ದಕ್ಕೆ ನಿಮ್ಗೆಲ್ರಿಗೂ ಹೃತ್ಪೂರ್ವಕ ವಂದನೆಗಳು. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೇಗ್ ನಡೀತಿದೆ ಕಾರ್ಯಕ್ರಮ? ಸೂಪರಾ? ಮುಂದೆ ಒಂದು ಮಾತ್ರ ಸೌಂಡ್ ಇದೆ, ಹಿಂದೆ ಇರೋದು ಸೌಂಡೇ ಕೇಳಿಸಿಲ್ಲ. ಯಾಕೆ ಬಿಟ್ಟಿದ್ದೀರಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.